ನಮಸ್ಕಾರ ಕರ್ನಾಟಕ ಪೋಲ್ಟ್ರಿ ಫಾರ್ಮರ್ಸ್ಗೆ. ನಾನು ನಿಮ್ಮ ಪ್ರವೀಣ್ ಮಾತಾಡತ್ತೀನಿ, ಚಿಕ್ಸ್ ಪೋಲ್ಟ್ರಿ ಫಾರ್ಮಿಂದ. ಲಾಸ್ಟ್ ವಿಡಿಯೋದಾಗ ಹೇಳಿದ್ವಿ ನಾವು ಮರಿ ವ್ಯಾಕ್ಸಿನೇಷನ್ ಆದಮೇಲೆ ಯಾವ ಮೆಡಿಸಿನ್ ಹಾಕ್ಬೇಕಂತಂದು. ಮರಿ ವ್ಯಾಕ್ಸಿನೇಷನ್ ಆದಮೇಲೆ ಏನು ಮೆಡಿಸಿನ್ ಕೊಡತ್ತೀವಲ್ಲ ನಾವು ಅದನ್ನು ಹೇಳೋದು ಉದ್ದೇಶಕ್ಕಾಗಿ ಮಾಡತ್ತೀವಿ. ಬರ್ರಿ ಯಾವ ಮೆಡಿಸಿನ್ ಹಾಕತ್ತೀವಿ, ಇದರ ಪರ್ಪಸ್ ಹಾಕತ್ತೀವಿ ನಿಮ್ಗೆ ಹೇಳ್ತೀನಿ. ಈಗ ಅನೋಕೋಲ್ ಪಿ ಅಂತ ಹಾಕತ್ತೀವಿ ನಾವು. ಎದ್ರ ಸಂಬಂಧಪ್ಪ ಅಂದರೆ ಕ್ಯಾಲ್ಸಿಯಂ ಸಂಬಂಧ, ಆಮೇಲೆ ವಿಟಮಿನ್ ಸಂಬಂಧ ಹಾಕತ್ತೀವಿ. ನೋಡಿರಿ, ನಿಮ್ಗೆ ಇದನ್ನು ಇಷ್ಟಾಗಿ ತೋರ್ಸಾಕತ್ತಪ್ಪ ಮೆಡಿಸಿನ್ ಬಗ್ಗೆ ಯಾಕೆ ಇಷ್ಟು ಕೇರ್ ತೊಗೊಳತ್ತೀವಿ ಅಂತಂದ್ರೆ, ವಿಡಿಯೋದೊಳಗೆ ಯಾಕೆ ಹೇಳತ್ತೀವಪ್ಪ ನಮ್ಗೆ ಅಂತಂದರೆ, ಎಲ್ಲ ಕಡೆ ಹಕ್ಕಿ ಜ್ವರ ಜಾಸ್ತಿ ಆಗೈತಿ. ಹೊಳ್ಳಿ ಬಿಸಿಲಿಗೆ ಮರಿ ಸಾಯಾಗತ್ತವ, ಕೋಳಿದ ಮೊಟಾಲಿಟಿ ಜಾಸ್ತಿ ಆಗೈತಿ. ಎಲ್ಲ ಫಾರ್ಮರ್ಸಿಗೆ ಯೂಸ್ ಆಗಲ್ಲ ಅಂತ ಇಷ್ಟೊಂದು ಮಾಡತ್ತೀವಿ. ಆಮೇಲೆ ಹೇಳ್ತೀನಿ, ಇದು ಎದಕ್ಕೆ ಹೆಲ್ಪ್ ಆಗ್ತೈತಪ್ಪ ಅಂತಂದರೆ, ಸ್ಟ್ರಾಂಗ್ ಬೋನ್ಸ್ ಆಗಕ್ಕೆ ಕೋಳಿ ಮರಿಗೆ ಸ್ಟ್ರಾಂಗ್ ಬೋನ್ಸ್ ಆಗಕ್ಕೆ. ದೊಡ್ಡ ತತ್ತಿ ಇಡೋ ಕೋಳಿ ಇತ್ತಂದ್ರೆ, ತತ್ತಿ ಇಡೋ ಕಮ್ಮಾಗಿತ್ತಂತಂದ್ರೆ ಅದಕ್ಕೆ ಹೆಲ್ಪ್ ಆಗ್ತೈತಿ. ಆಮೇಲೆ ಕ್ಯಾಲ್ಸಿಯಂ ಇರ್ತೈತಿ ಇದ್ರಾಗ. ಇದ್ರ ಸಂಬಂಧ ಕೊಡತ್ತೀವಿ. ಯಾವ ಪ್ರಮಾಣದಾಗ ಕೊಡತ್ತೀವಪ್ಪ ಅಂತಂದ್ರೆ 100 ಬರ್ಡ್ಸ್ಗೆ 10 ml ನಂಗೆ ಡೈಲಿ ಕೊಡ್ಬೇಕು. ಇದನ್ನು 4 ದಿವ್ಸ ಕೊಡ್ರಿ ಕಂಟಿನ್ಯೂ. 12 ತಾಸು ಅಷ್ಟೇ ಕೊಡ್ರಿ. 12 ತಾಸು ಮೆಡಿಸಿನ್ ಕೊಟ್ರೆ 12 ತಾಸು ನೀರು ಕೊಡ್ರಿ. ಕಂಟಿನ್ಯೂ ಹಾಕಕ್ಕೆ ಹೋಗ್ಬೇಡ್ರಿ, ಮರಿ ಹೀಟ್ ಆಗ್ತೈತಿ. ಇದು ಬೂಚ್ ಐತಲ್ಲ, 10 ml ಬೂಚ್ ಐತಿದೆ. ಇದನ್ನು 20 ಲೀಟ್ರ್ ಕ್ಯಾನಿಗೆ 5 ಬೂಚ್ ಹಾಕ್ರಿ. 1 2 3 4 5 ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಬಿಸಿಲಿಗೆ ಎಲ್ಲ ಕೋಳಿಗಳು ನೋಡ್ರಿ ಬಾಯಿ ತೆಗಿಯೋದು ಮಾಡತ್ತವ, ಎಲ್ಲ ಕುಂದ್ರಾತವ. ಸ್ವಲ್ಪ ಸ್ಪ್ರಿಂಕ್ಲರಿಂದ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ. ಸ್ವಲ್ಪ ಆವಾಗ ಸ್ಪ್ರಿಂಕ್ಲರ್ ಇಲ್ಲಪ್ಪ ಅಂತಂದ್ರೆ ಸ್ಪ್ರೇ ಅದು ಹೊಡ್ಕೋತೈತಿ. ಅಂದ್ರೆ ಮರಿ ಕೋಲ್ಡು ಇರ್ತಾವ, ಒಳ್ಳೆ ಜಾಸ್ತಿ ಬಿಸಿಲು ಆಗೋದಿಲ್ಲ. ನೋಡ್ರಿ ಬಾಯಿ ತೆಗಿಯತ್ತವ, ಯಾವ ರೀತಿ ಬಾಯಿ ತೆಗಿಯತ್ತ ನೋಡ್ರಿ ಮರಿ. ನೋಡ್ತಿರ್ಬೋದು ವಿಡಿಯೋದಾಗ. ಆಮೇಲೆ ಸ್ವಲ್ಪ ಫಾರ್ಮ್ನವ್ರ ಸ್ವಲ್ಪ ಕೇರ್ ಮಾಡ್ಕೊರಿಪ್ಪ. ಬೇರೆ ಫಾರ್ಮ್ ಅಡ್ಡಾಡ್ ಬಂದಾರನ್ನ ಕೇಳ್ಕೊರಿ. ಯಾರಿಗೂ ಒಳಗ್ ಬಿಡಾಕ್ ಹೋಗ್ಬೇಡ್ರಿ. ಫಾರ್ಮ್ನಾಗ ಡಿಸೀಸ್ ಎಲ್ಲ ಭಾಳ ಬಂದಾವ. ನೋಡ್ರಿ, ನಿಮ್ ಫಾರ್ಮ್ನ ಕೇರ್ ಮಾಡ್ಕೊರಿ. ನೋಡ್ರಿ ಯಾವ ರೀತಿ ಐತಿ ಮರಿ. ನಮ್ದು 16ನೇ ದಿವ್ಸದ ಮರಿ ಇದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ.